Hi everyone. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಲಾಸ್ಟ್ ವೀಕ್ ಹೋಳಿ ಹಬ್ಬ ಇತ್ತಲ್ಲ, ಹೋಳಿ ಹಬ್ಬ ಮಾಡಕ್ ಆಗಿರ್ಲಿಲ್ಲ ನಮ್ಗೆ. ಅದಕ್ಕೆ ಈ ವೀಕೆಂಡ್ ಅಲ್ಲಿ ಹೋಳಿ ಹಬ್ಬ ಮಾಡೋಣ ಅಂತ ನಮ್ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಕರ್ಕೊಂಡು ಸ್ಟಾರ್ಟ್ ಮಾಡಿದೀವಿ. ಅದ್ರ ಜೊತೆಗೆ ಮಂಜಪ್ಪ ಅವರು ಇದಾರೆ, ಸ್ವಲ್ಪ ಉರಿಕಬಿಟ್ಟವ್ರೆ. ಸರಿಯಾಗಿ ಆಮೇಲೆ ತೋರಿಸ್ತೀನಿ. ಮಂಜಪ್ಪ ಅವ್ರನ್ನ ಆಗ್ಲೇ ಬೆಳಗ್ಗೆನೆ ಆಚೆ ಕಡೆ ಕೂರ್ಸ್ಬಿಟ್ಟಿದ್ನ, ಅದಕ್ಕೆ ಸ್ವಲ್ಪ ಉರಿಕಬಿಟ್ಟವ್ರೆ, ಅವರಿಗೆ ಸೊಂಟ ಇಲ್ವಲ್ಲ ಹಂಗಾಗಿ. ಸೊ ಇವತ್ತು ನೀವೇನ್ ಬೇಜಾರ್ ಮಾಡ್ಕೊಳಂಗಿಲ್ಲ, ನಮ್ಮ ಮಂಜಪ್ಪ ಚಾನಲ್ ಮಂಜಪ್ಪ ಅವ್ರು ಇರಲ್ಲ ಅಂತ, ಖಂಡಿತ ಮಂಜಪ್ಪ ಅವರು ಇರ್ತಾರೆ. ಅದ್ರ ಜೊತೆಗೆ ನಮ್ ಗ್ಯಾಂಗು ಇರುತ್ತೆ. ಎಲ್ಲರನ್ನು 1 by 1 ಪರಿಚಯ ಮಾಡಿಸ್ಕೊಡ್ತೀನಿ. ಈಗ ಫಸ್ಟ್ ಯಾರ ಹತ್ರ ಇದೆ ಮೈಕ್? ಇಟ್ಕೊಳ್ಳಿ ಮೈಕ್ ನ. ಹೇಳಿ, ನಿಮ್ ಹೆಸರು ಹೇಳಿ. ಲಕ್ಷ್ಮಿ. ಲಕ್ಷ್ಮಿ ಹಾಯ್ ಗಾಯ್ಸ್. ನನ್ನ ಹೆಸರು ತನುಶ್ರೀ ಅಂತ. ತಿಂಗಳು ಹೋಳಿ ಇತ್ತು, ಹೋಳಿ ಹಬ್ಬ ಇತ್ತು, ಆಚರಿಸಕ್ ಆಗ್ಲಿಲ್ಲ. ಅದಕ್ಕಾಗಿ ಇವತ್ತು ಆಚರಿಸ್ತಾ ಇದೀವಿ. ಇವರು ನನ್ನ ತಮ್ಮ. ನಿಮ್ಮ ಹೆಸರು ಹೇಳಿ. ಸಾಮಾನ್ಯ. ಓಕೆ, ಸಾಮಾನ್ಯ ಗೊತ್ತಿರ್ತಾರೆ. ನೆಕ್ಸ್ಟ್ ನನ್ನ ಹೆಸರು ಮಾನ್ಯ ಅಂತ. ನಾವೆಲ್ಲ ದೊಡ್ಡ ಗ್ಯಾಂಗ್ ಇದೀವಿ ನೋಡಿ. ಇಲ್ಲಿ ಲೇಖನ ಒಳ್ಳೆ ನೋಡಿ. ನಿನ್ ಹೆಸರೇನು? ಲೇಖನ. ಲಕ್ಷ್ಮಕ್ಕ. ಲಕ್ಷ್ಮಕ್ಕ. ನೆಕ್ಸ್ಟ್ ಮಣ್ಣು ಪರಿಚಯ ಮಾಡ್ಕೊಡಿ. ನಮ್ಮ ಅಣ್ಣ ಯಾಕೋ ರಾಂಗ್ ಆಗಿದ್ದಾನೆ. ನಮ್ಮ ಅಣ್ಣ ಯಾಕೋ ರಾಂಗ್ ಆಗಿದ್ದಾನೆ. ನೆಕ್ಸ್ಟ್ ಅನುಷಾ. ಇದು ಗೈಸ್, ಮೈ ನೇಮ್ ಇಸ್ ಅನುಷಾ. ಇವತ್ತು ಹೋಳಿ ಹಬ್ಬ ಆಡ್ತಾ ಇದೀವಿ. ನೀವೆಲ್ಲ ನಮಗ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಡ್ತಿದ್ವಿ. ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಇದು ನಮ್ ಟೀಮು ಹೋಳಿಗೆ ರೆಡಿ ಮಾಡಿರೋದು ತೋರಿಸ್ತೀನಿ. ತೋರಿಸ್ರೆ ಇಲ್ಲಿ ನೋಡಿಪ್ಪ. ಮೈಕಲ್ ಮಾತಾಡ್ಬೇಕು, ಇಲ್ಲಾಂದ್ರೆ ನೀವ್ ಕೇಳಿಸಲ್ಲ. ಇದು ವಾಟರ್ ಬಲೂನು. ಇದು ವಾಟರ್ ಬಲೂನು. ಇದು ಚಿಕ್ಕ ಮಕ್ಳಿಗೆ ಅಂತ ಮಾಡಿರೋದು. ಇದು ಕಲರ್ ಮಿಕ್ಸ್ ಮಾಡಿರೋ ನೀರು. ಇದು ಕಲರ್ ಮಿಕ್ಸ್ ಮಾಡಿರೋ ನೀರು. ಕಲರ್ಸ್ ಅಲ್ಲಿ ಕಲರ್ಸ್ ಬೇಡ್ವಾ? ನೋಡಿ ಅದು ನೀರಲ್ಲಿ ಆಡುವುದು. ತೋರ್ಸಿ, ಅದಲ್ಲಿ ನೀರಲ್ಲಿ ಆಡುವುದನ್ನ ತೋರಿಸಿ. ಆಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿ ಬೈತಾರೆ. ಇವಾಗ ಆಟ ಆಡ್ತಾ ಇದೀವಿ. ಇನ್ನೊಬ್ರು ಕರ್ಕೊಂಡ್ಬರ್ತೀವಿ. ಸೊ ಇದನ್ನ ಇದು ರೆಕಾರ್ಡಿಗೆ ಇಟ್ಬಿಟ್ಟು ಏನೋ ಸೆಲೆಬ್ರೇಟ್ ಮಾಡ್ತೀವಿ, ಹೇಳ್ತೀವಿ. ಅವರು ಇವಾಗ ಬರಲ್ವಂತೆ, ಊಟ ಮಾಡ್ಬೇಕಂತೆ. ನೆಕ್ಸ್ಟ್ ಬರ್ತಾರೆ, ತೋರಿಸ್ತೀವಿ. ಬನ್ನಿ. ಇವಾಗ ನೋಡಿ ಆಟ ಆಡ್ತಿದ್ದಾರೆ. ಇಲ್ಲಿ ಶೂಟ್ ಎಲ್ಲ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ನಮ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಡ ಆಯ್ತು. ನೋಡಿ, ನಮ್ಮ ಮಂಜಪ್ಪ ಕುತ್ಕೊಂಡು ಹೋಳಿ ಹಾಕ್ತಿದ್ದಾರೆ. ನಮ್ಮ ಮಂಜಪ್ಪ ಕುತ್ಕೊಂಡು ಹೋಳಿ ಹಾಕ್ತಿದ್ದಾರೆ. ಇವರು ಸ್ವಲ್ಪ ಸೈಡ್ ಕಳ್ಸೋಣ. ಇವರು ನಮ್ಮ ಅಕ್ಕ. ಲೈಟ್ ಕಮ್ಮುತ್ತಾರೆ. 6ನೇ ಕ್ಲಾಸ್ ಹೇಳಿ, ಇನ್ನೂ ಉದ್ದಡಿ ಬೆಳ್ದಾಳೆ. ರೆಕಾರ್ಡ್ ಆಗ್ತಾ ಇದೆಯಾ? ಆನಲ್ಲಿದೆ. ಇದು ಆನಲ್ಲಿದ್ಯಾ? ಸರಿ ಇರಿ. ಮಂಜಪ್ಪ ಕಣ್ಣಿಗೆಲ್ಲ ಹಾಕೊಡುದು. ನಿಧಾನ, ಸ್ವಲ್ಪ ಸ್ವಲ್ಪ. ಮಂಜಪ್ಪ ಅಪ್ಪ, ಇಟ್ಸ್ ಓಕೆ. ನನ್ನನ್ನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಹಚ್ಚಿದ್ರಾ? ಸರಿ, ಹಚ್ಚಾಯ್ತಲ್ಲ. ಅಯ್ಯೋ ದೇವ್ರೆ. ತಟ್ಟೆ
ಕಣೆ. ಒಳ್ಳೆ ಸಂಭ್ರಮ, ಖುಷಿ ನೋಡಕ್ಕೆ ಒಂಥರ ಸಂಭ್ರಮ ನೋಡಕ್ಕೆ ಖುಷಿ. ನಂಗ್ ನೋಡಿ ಬಿಡಲ್ಲ, ರೆಕಾರ್ಡಿಂಗ್ ಅಲ್ಲಿ ಇದೀನಿ. ಹೋಗಿ ಆಡೋದು ಆಡ್ಬೇಕು. ಇರು ಬಿಡವ, ಆಮೇಲೆ ಅದು ವಾಯ್ಸ್ ನಾಯ್ಸ್ ಬಂದ್ಬಿಡುತ್ತೆ. ಅನುಷಾ ಹೋಗಿ, ಅನುಷಾ ಏ ಇರಿಪ್ಪ, ನಾನು ಆಡಕ್ ಹೋಗ್ಬೇಕು. ಊರ ಆಡಕ್ ನೋಡಿದ್ರೆ ನಂಗೆ ಸುಮ್ಮನೆ ಕಾಯ್ತಾ ಇಲ್ಲ, ರೆಕಾರ್ಡಿಂಗ್ ಇಟ್ಬಿಡ್ತೀನಿ ಆಟೋಮೆಟಿಕ್. ನಾನು ಮಕ್ಳ ಜೊತೆ ಹೋಗಿ ಜಾಯಿನ್ ಆದೆ ಹೋಳಿ ಆಡಕ್ಕೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಆ್ಯಕ್ಚುಲಿ ಆಟ ಆಡಬೇಕು ಅಂತ. ಬಟ್ಟು ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ನನಗಷ್ಟು ನೇಬರ್ಸ್ ಪರಿಚಯ ಇಲ್ಲ. ನಾನು ರೆಗ್ಯುಲರ್ ಆಗಿರಲ್ವಾ, ನನಗೆ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ನಂಗೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಇಲ್ಲಿ ನನ್ನ ಮಗನೂ ಆಡಿರಲಿಲ್ಲ. ಅವನಿಗೆ ಲಾಸ್ಟ್ ವೀಕೆಂಡ್ ಶಿವಮೊಗ್ಗ ಹೋದಾಗ ಬಣ್ಣಗಳು, ಪಿಚ್ಕಾರಿ ಎಲ್ಲ ತಂದಿದ್ದೆ. ಬಟ್ ಅವನು ಆಡಿರಲಿಲ್ಲ. ಹುಡುಗರು ಆಲ್ರೆಡಿ ಸ್ಕೂಲಲ್ಲಿ ಹತ್ರ, ಮನೆ ಹತ್ರ ಎಲ್ಲ ಆಡಿದ್ದು. ಅಂದ್ರೂ ಇನ್ನೊಂದ್ಸಲ ಜನ ಮಕ್ಕಳಿದ್ದಷ್ಟು ಚಂದ ಅಂದ್ಬಿಟ್ಟು ಎಲ್ಲರನ್ನ ಕರೆಸ್ಕೊಂಡೆ. ಅವ್ರ ಊರೊಳಗಡೆ ಮನೆ ಹುಡುಗರದೆಲ್ಲವ ಕರೆಸ್ಕೊಂಡು ಆಟ ಆಡಿದ್ವಿ. ತುಂಬ ವರ್ಷ ಆದ್ಮೇಲೆ. ಅವಾಗೆಲ್ಲ ಫ್ರೆಂಡ್ಸ್ದಾಗ ಸ್ವಲ್ಪ ಬಣ್ಣ ಹಚ್ಕೊತಿದ್ವಿ. ನೀರಲ್ಲಿ ಯಾವತ್ತೂ ಆಡಿರಲಿಲ್ಲ ನಾನು. ಇದೇ ಫಸ್ಟ್ ಕಲರ್ ವಾಟರಲ್ಲಿ ಆಡಿದ್ದು. ತುಂಬ ಮಜಾ ಬಂತು. ನೆಕ್ಸ್ಟ್ ಸಲ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಮಂಜಪ್ಪ ಅವರು ವಾಯ್ಸ್ ಓವರ್ ಕೊಡೋಕ್ಕೂ ಬಿಡ್ತಾ ಇಲ್ಲ. ಹೇಳಿ ಮಂಜು. ಬಂದೆ. ನನ್ನ ಮಗ ಹಚ್ತಾ ಇದ್ದ ಹೋಳಿನ, ಹ್ಯಾಪಿ ಹೋಳಿ ಹ್ಯಾಪಿ ಹೋಳಿ ಅಂತ. ನೀರಲ್ಲಿ ಆಡೋದೇ ಖುಷಿ ಅವಕ್ಕೆ ಅಂತನೂ ಮೇಡಮ್ ಅವರು, ಅನುಷಾ ಮೇಡಮ್ ಅವರು ಎಲ್ಲರೂ ಬಣ್ಣ ಹಾಕು. ಆಮೇಲೆ ಇನ್ನೊಂದೇನಾಯ್ತು ಗೊತ್ತಾ, ಬಣ್ಣ ನಾವು ಒಂದು ಸ್ವಲ್ಪ ತಂದಿದ್ನ ನಾನು. ನನಗೆ ಇಷ್ಟು ಪ್ಲಾನ್ ಇರಲಿಲ್ವಾ, ಬಣ್ಣನೇ ಇರಲಿಲ್ಲ. ಕೊನೆಗೆ ರಂಗೋಲಿ ಇದಿರುತ್ತಲ್ಲ ಬಣ್ಣ, ಅದರಲ್ಲೆಲ್ಲ ಬಣ್ಣದ ನೀರೆಲ್ಲ ಕಲಿಸ್ಕೊಂಡು ಆಟ ಆಡಿದ್ವಿ. ಅದು ಯಾವುದು ಅಂದರೆ ಸ್ವಲ್ಪ ಇದಿತ್ತು ಅನಿಸುತ್ತೆ, ಕಾನ್ಸಂಟ್ರೇಷನ್ ಇತ್ತು ಅನಿಸುತ್ತೆ. ಆ ಪಿಂಕ್ ಕಲರ್ ಬಣ್ಣ ಒಂದು, ಅದು ಸ್ನಾನ ಮಾಡಿದ್ಮೇಲೂ ಫಸ್ಟ್ ವಾಶಿಗೆ ಹೋಗಲಿಲ್ಲ, ಹಂಗಾಗ್ಬಿಟ್ಟಿದ್ದು ಕಲರ್ದು. ನೀವು ಯಾವುದು ಲೈಕ್ ಅದು ಓವರ್ ಕೆಮಿಕಲ್ಸ್ ಎಲ್ಲ ಮತ್ತು ಬಣ್ಣ ಗಿಣ್ಣ ಯೂಸ್ ಮಾಡ್ಬಿಟ್ಟಿರ ನೆಕ್ಸ್ಟ್ ಹೋಳಿ ಆಡಬೇಕಾದ್ರೆ. ಈ ಸಲ ಅಂತೂ ಇದು ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಈ ವರ್ಷದ ಹೋಳಿ ಮುಗ್ದೋಗಿರುತ್ತೆ. ನೆಕ್ಸ್ಟ್ ಸಲ ಮಾಡಬೇಕಾದ್ರೆ. ಇವತ್ತನ್ನು ಏನೇನೋ ಕ್ಯಾಮ್ರಾ ಕೊಡಕ್ಕೆ ಹೋದ್ಲು, ಬಟ್ ಅದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಮೊನ್ನೆ ಅಂತೂ ಆ ಕಡೆ ಸೈಡಿಗೆ ಹೋಗಿ ಬಿಸಿಲಿಗೆ ನಿಂತ್ಕೊಬಿಟ್ಟಿದ್ದ. ಅವನಿಗೆ ನೀರು ಹಾಕೊಂಡಿರೋದು ಥಂಡಿ ಆಗ್ಬಿಟ್ಟಿತ್ತು. ಮುಂಚೆನೆ ಅವನಿಗೆ ಶೀತ ಬೇರೆ ಇತ್ತಾ, ಅದಕ್ಕೆ ಆ ಕಡೆ ಹೋಗಿ ಬರಕ್ಕೆ ರೆಡಿ ಇರಲಿಲ್ಲ. ಆಚೆ ನಿಂತ್ಬಿಟ್ಟಿದ್ದ. ಸಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ಅಷ್ಟು ಹೆದರ್ತಾನೆ. ತಲೆಗೆ ನೀರು ಹಾಕಿದ್ರಂತೂ ಕುಣಿದು ಕುಪ್ಪಳಿಸ್ತಾನೆ. ಇವಾಗ ಸರಿ ನಿಂತ್ಕೋತಾ ಇದ್ದಾನೆ. ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡಿಬಿಟ್ರು, ನನ್ನ ಸಣ್ಣವರು ಜಾಸ್ತಿ ಉಯ್ಯಲ್ಲ ಅಂತೀನಿ ಅಂತ. ಸಣ್ಣವರು ಅಂತ ಜಾಸ್ತಿ ಉಯ್ಯಲ್ಲ ನಾನು ಅವ್ರಿಗೆ ಅಂತ ಎಲ್ಲ ನನ್ನನ್ನೇ ಕಾನ್ಸಂಟ್ರೇಟ್ ಮಾಡಿ ಹೋಗಿದ್ರು. ಅದಕ್ಕೆ ಲೇಕು ಗುಯ್ದೆ ನಾನು. ಒಳ್ಳೆಕು ನಂಗೆ ಜಾಸ್ತಿ ಹೋಯ್ತಿದ್ದು. ಮೇಲೆ ಎರ್ಚಿ ತನು ನಮ್ಮ ಪೋರ್ಟಿಕೋ ಎಲ್ಲ ಕಲರ್ ಮಾಡಿಟ್ಟಿದ್ದಾಳೆ. ಆಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು. ಅನುಷಾ ಯಾಕೋ ಜ್ವರ ಅಂತ ಅಂದ್ಬಿಟ್ಟು ಆಟನೇ ಆಡ್ಲಿಲ್ಲ ಪಾಪ. ಅದು ಬರೀ ಬಣ್ಣ ಹಾಕೋತಷ್ಟೇ, ನೀರಲ್ಲೆಲ್ಲ ಆಟ ಆಡ್ಲಿಲ್ಲ. ಅವಳಿಗೆ ಈಗಷ್ಟೇ ಹುಷಾರಾಗಿದ್ಲು, 3 ದಿನ ಮನ್ಗಿ. ಅದಕ್ಕೆ ಅದು ಬಣ್ಣ ನೀರಲ್ಲಿ ಆಡ್ಲಿಲ್ಲ. ಕಮ್ಮ ನೋಡಿ ಹೆಂಗ್ ಕುಣಿತಾನೆ. ಅವಾಗ ಸ್ನಾನ ಮಾಡಿಸಿದ್ರೆ ಕೊಯ್ ಅಂತಾನೆ, ಇವಾಗ ಸರಿ ಕುಣಿತಾನೆ. ನಮ್ಮ ಮನೆಯಲ್ಲಿ ರೋಡ್ಗೆ ಇರೋದ, ರೋಡ್ಗೆ ಹೋಗೋರು ಎಲ್ಲ ನಮ್ಮ ಪರಿಚಯದವ್ರು ಯಾರಾದ್ರೂ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರೆ ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಬಿಡವು. ರೋಡಿಗೆ ಓಪನ್ ಆಗಿದೆ.
ನೀರ್ ಖಾಲಿ ಆಯ್ತು. 2 ಬಕೆಟ್ ನಾವ್ ರೆಡಿ ಮಾಡಿದ್ 2 ಖಾಲಿ ಆಗಿ ಅಂತ ಬಕೆಟ್ಗಳಿಗೆ ಅದೆಷ್ಟು ತುಂಬಿಸಿದ್ರು ಆಗ್ಲೇ ಪಕ್ಕದಲ್ಲೇ ನಲ್ಲಿ ಇತ್ತು ಅಂತ ಹಿಡ್ಕೊಂಡ್ ತುಂಬಿಸಿದ್ರು. ಅಮ್ಮ ಬೈತು, ಅದಕ್ಕೆ ಹೋಗಲ್ಲಿ ಹಿಂದಗಡೆ ಟ್ಯಾಂಕಿಂದ ತುಂಬ್ಕೊಂಡ್ ಬಂದ್ರು. ಆಮೇಲೆ ಅಂದ್ರು ಸಾಕಾಗ್ದೇನೆ ಮಾನಿನುವೆ ತನ್ನೂ ತಂದು 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 ಅದೇಕು ಅಂತೂ ಅಮ್ಮ ಬೈದ್ರು ಕೇಳಲಿಲ್ಲ. ಅಲ್ಲೇ ನಲ್ಲಿ ಹಿಡ್ದು ಸರಿ ಆಟಾಡ್ದು. ಫುಲ್ಲು ಪಿಂಕ್ ಆಗ್ಬಿಟ್ಟಿತ್ತು ನಮ್ ಪೋರ್ಟಿಕೋ ಎಲ್ಲ. ಅದು ವಾಶ್ ಮಾಡಿದ್ರು ಹೋಗ್ಲಿಲ್ಲ. ಅಮ್ಮ ಅದು ಫಸ್ಟ್ ವಾಶಿಗೆಲ್ಲ ಹೋಗಲ್ಲ, 2-3 ವಾಶಿಗೆ ಹೋಗುತ್ತೆ ಬಿಡು ಅಂತ ಅಂದ್ರು. ಅಷ್ಟಿದಾಗಿತ್ತು ಫುಲ್ ಕಲರು. ಚಳಿ ಎಲ್ಲರಿಗೂ ಆಮೇಲೆ ಆಡಿ ನಿಂತ್ಕೊಬಿಟ್ಟಿತ್ತು ನಡ್ಕೊಂಡು. ಆಮೇಲೆ ಅದ್ ನೀರ್ ಹಾಕೊಳ್ಳೋ ಸ್ಟಾಪ್ ಮಾಡಿದ್ರೆ ಚಳಿ ಆಗೋದು, ನೀರ್ ಹಾಕೊಂತಿದ್ರೆ ಕರೆಕ್ಟ್ ಅನ್ಸೋದು. ಅದಕ್ಕೆ ಹುಡುಗರು ಒಂದೊಂದ್ಸಲ ನೀರ್ ತರಕ್ಕೆಲ್ಲ ಹೋಗಕ್ ಕಾಯಿ ಎಷ್ಟಂದ್ರೂ 4 ಜಗ್ ಹಿಡ್ಕೊಂಡ್ 4 ಮಗ್ ಮಕ್ಕೊಂಡ್ರೆ 1-2 ನಿಮಿಷಕ್ಕೆ ಮತ್ತೆ ಖಾಲಿ. ಆಮೇಲೆ ಕೊನೆಗೆ ಡ್ಯಾನ್ಸ್ ಮಾಡೋಣ ಅಂತ ತನುಷಾ ಹಾಡಾಕೊಂಡ್ ಸ್ಟಾರ್ಟ್ ಮಾಡಿದ್ಲು. ನಮಗೂ ಹೇಳ್ಕೊಡೆ, ನಮಗೂ ಬರಲ್ಲ ಅಂತ ಅಂದ್ಬಿಟ್ಟು ಅನುಷನ್ ಹತ್ರ ಹಾಡ್ ಹಾಕಿಸ್ಕೊಂಡು ಅವಳು ಮಸ್ತ್ ಮಲೈಕ ಮಾಡಿದ್ಲು ಆನ್ಯುವಲ್ ಡೇಗೆ. ಅದನ್ನ ಹಾಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ದು. ಅದು ಕ್ಯಾಮ್ರಾ ಸ್ವಲ್ಪ ರಿವರ್ಸ್ ಇಟ್ಟಿದ್ವಲ್ಲ, ಅನುಷಾ ಪಾಪ ಕವರೇ ಆಗಿಲ್ಲ. ಅದ್ ನಮಗ್ ಗೊತ್ತಾಗಿಲ್ಲ, ಅನುಷಾ ಕವರ್ ಆಗದೆ ಇರೋದು. ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ಮಸ್ತಿತ್ತು. ತಗೋ ಮಾತಾಡಿ. ಗಾಯ್ಸ್ ಹಾಯ್ ಗಾಯ್ಸ್, ಇವಾಗ ನಮ್ ಗಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ನಿಮ್ಗೋಸ್ಕರ. ಎಲ್ಲರೂ ನೋಡ್ಬೇಕಂದ್ರೆ ನಾವು ನೋಡ್ಬೇಕಂದ್ರೆ ಕೇಳ್ಕೊತಾ ಇದೀವಿ. ಎಲ್ಲ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಸಾಂಗ್ ಆಗ್ತಿದೆ ಅಲ್ಲಿ ಸಣ್ಣ ಮಕ್ಳಿಗೆ ದೊಡ್ಡವರು ನೀರು ಇಟ್ಟ ಕೂತಾರೆ. ಇಲ್ಲ ನಮ್ ತಮ್ಮ ಇದ್ದಾರೆ, ಏನಾರು ಮಾತಾಡು. ಇಲ್ಲ ನೋಡಿ ಇವಾಗ ಡ್ಯಾನ್ಸ್ ಆಗ್ತಿ ಸಾಂಗ್ ಆಗ್ತಿದ್ದಾರೆ. ಸಾಂಗ್ ಆಗ್ತಿದೆ ಹಾಕ್ರಿ ಬೇಗ. ಚೆನ್ನಾಗಿಲ್ಲ. ನೀರ್ ಮೇಲೆ ಮೈತದೆ ಕೊಡೆ. ನೀವೇನಾದ್ರೂ ಮಾತಾಡಿ ಎಂಗೇಜ್ ಮಾಡ್ಬೇಕು ಆಡಿಯನ್ಸ್ಗೆ. ಗಾಯ್ಸ್ ನೋಡಿ ಇವಾಗ ಡ್ಯಾನ್ಸ್ ಮಾಡ್ತಾರೆ. ಹಿಡಿದಿದ್ದೆ ಗಾಯ್ಸ್. ಇವಾಗ ಇವರು ನಮ್ಮ ಅಕ್ಕ ಚಾನಲ್ ಓನರ್. ನಾನು ಅವ್ರಿಗೆ ಗೊತ್ತಿಲ್ವಾ, ನಾನು ಇವರು ಚಾನಲ್ ಓನರ್. ಇವಾಗ ಇದು ಇವರೆಲ್ಲ ಇದ್ ಮಾಡ್ಕೊಂಡಿರೋದು ಮೈಕಿಗೆ ನೀರಿತ್ತು. ಮೈಕನ್ನು ತೆಗೆದ್ಬಿಟ್ರು ನಮ್ ಲೇಖನ ಅವರು. ಇವಾಗ ನೋಡಿ ಬತ್ತು. ಇವಾಗ ಕಾಟನ್ ಕ್ಯಾಂಡಿ ಸಾಂಗ್ ಬರ್ತಿದೆ. ಇವಾಗ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಇವಾಗ ನಮ್ಮ ಅದೇ ತೋರಿಸ್ತೀನಿ ಅಂದ್ರಲ್ಲ, ಅವರು ಇವಾಗ ಮೈ ಕೊಡ್ತಿಲ್ಲ, ಒಳಗಡೆ ಇದ್ದಾರೆ. ನಾವೆಲ್ಲ ಬೀರಾಗೋಗಿದೆ. ಒಳಗಡೆ ಹೋದ್ರೆ ಗಜ್ಜಾಗೋಯ್ತು. ಬನ್ನಿ ಒಂದ್ ನಿಮಿಷ ಅಲ್ಲಿ ಫೇಸ್ ನೋಡ್ಬೇಕಂತ ಜನರು. ಅದು ಫೇಸ್ ನೋಡಕ್ ಆಗಲ್ವತ್ತೆ. ಅಕ್ಕಾಗಿ ಅವರು ಅಕ್ಕೆ ಅವ್ರು ಹೊಲಿಕ್ ಮಾಡಿದ್ರು, ಬರ್ತಾರೆ ಇವಾಗ. ತಡ್ರಿ ಸ್ವಲ್ಪ ತಡ್ಕೊಳ್ರಿ. ನೆಕ್ಸ್ಟ್ ಎಂಗೇಜ್ ಮಾಡು. ಬರ್ತಿಲ್ಲ ಇವಾಗ. ಇದು ನಮ್ಮ ಅಕ್ಕನ ತಂದಿರೋದು. ನೀವು ನಮ್ಮ ಮನೆ ನೋಡಿಲ್ಲ, ಬನ್ನಿ ತೋರಿಸ್ತೀನಿ ನೋಡಿ. ಇದು ಇವೆಲ್ಲ ಇವರು ನೋಡಿ.
ಇದು ನಮ್ಮನೆ. ಇವರು ಮನ್ವಿತ್ ಅಂತ, ಇವರು ಅನುಷಾ ಸಿಸ್ಟರ್ ಅಂತ, ಅವ್ರ ಮನೆ ಇಲ್ಲೇ. ಇವರು ಸೌಜನ್ಯ ಅಂತ, ಇವ್ರದೇ ಇದು ಮನೆ. ಇವರು ಮಾನ್ಯ ಅಂತ, ಮಹಾಲಕ್ಷ್ಮಿ ಅಂತ, ಇವ್ರ ಕಣ್ಣೀರೆಲ್ಲ ಸಾಲ ಬರ್ತಿದಾರೆ. ಇವ್ರ ತಮ್ಮರು, ಇವ್ರ ಮಗ, ಇವರು ಇವರೆಲ್ಲ ಅನುಷಾ ಸಿಸ್ಟರ್. ಇವಾಗ ನಾವು ಗಿಡಗಳು ನೆಟ್ಟಿದ್ದಾರೆ. ಅವರು ಕಡ್ರಿ ತೋರಿಸ್ತೀವಿ ಒಂದ್ ಕಡೆಯಿಂದ. ಆಮೇಲಿಂದ ನಾವು ಗಿಡ ಎಲ್ಲ ಇದ್ ಮಾಡ್ತೀವಿ, ಗಿಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ ಗಿಡ ಅಂತ ತೋರಿಸ್ತೀವಿ. ಇವಾಗ ಅಷ್ಟೇ ತೋರಿಸ್ತಾರದು. ಇದು ಕ್ಲೀನ್ ಮಾಡ್ಬೇಕು ಇವಾಗ. ಎಲ್ಲರೂ ಕ್ಲೀನ್ ಮಾಡಿ ಅನುಷಾ ಸಿಸ್ಟರ್. ಕ್ಲೀನ್ ಮಾಡಿದ್ರೆ ಬಕೆಟ್ ಎಲ್ಲ ಇವತ್ತು ಕೆಟ್ ಮಾಡಿದ್ವಿ ಗೈಸ್. ನಾವು ವಿಡಿಯೋ ಮಾಡ್ತಾ ಇದೀವಿ ಗೈಸ್. ನೋಡಿದ್ದು ಪ್ಯಾರಟ್ ನೋಡಿ ಎಷ್ಟು ಸಖತ್ತಾಗಿದೆ. ಅವರೇ ತೆಗ್ದಿರೋದು. ಇದು ರೂಬಿ ಅಂತ ಅವ್ರ ಫೇವರೆಟ್ ನಾಯಿ. ಇದು ರೂಬಿ ಅಂತ ಅವ್ರ ಫೇವರೆಟ್ ನಾಯಿ. ನೋಡಿ ನಾವು ಇವಾಗ ಬ್ಲಾಗ್ ಮಾಡ್ತೀವಿ. ನೋಡಿ ಇವರೆಲ್ಲ ಗಿಡ ಮರಗಳಿದೆ. ನೆಕ್ಸ್ಟ್ ಎಲ್ಲ ಮೇಲೆಲ್ಲ ಕೆಳಗೆಲ್ಲ ತೋರಿಸ್ತೀವಿ. ಎಲ್ಲ ತೋರಿಸ್ತೀನಿ ಮೇಲೆ ಕೆಳಗೆ ಎಲ್ಲ. ಇದು ಲಾರಿ ನೋಡಿ. ಓಲಿ ಆಡಕ್ ಹೋಗಿ ಮೇಲೆಲ್ಲ ಗೊಜ್ಜೆ ಮಾಡಿ ಮಡಗಿದ್ದಾರೆ. ನೀನ್ ಲಾಗ್ ಮಾಡ್ತಲ್ಲ ಏನು ಮಾಡ್ತಲ್ಲ ನೋಡಿ
ಸೊ ಇದಾಗಿತ್ತು ನಮ್ಮ ಈ ದಿನದ ಹೋಳಿ ಸಂಭ್ರಮ. ಸಣ್ಣ ಮಕ್ಳಿದಾರೆ, ಮಣ್ಣು ಮತ್ತೆ ನನ್ ಮಗ ಎಲ್ಲ ಥಂಡಿಗೆ ಅವರು ನಡುಕ್ತಾ ಇದಾರೆ. ನಮ್ಮಮ್ಮ ಬಂದ್ ಬೈದೋಗ್ತಾ ಇದಾರೆ ಫಸ್ಟ್ ಸ್ಟಾಪ್ ಮಾಡಿದನ್ನ, ಅವ್ರ ಹುಡುಗರು ಸ್ನಾನ ಮಾಡ್ಸು ಅಂತ. ಸೊ ಅದಕ್ಕೇನೆ ಈ ಹೋಳಿ ಸಂಭ್ರಮನ ಇಲ್ಲಿಗೆ ಸ್ಟಾಪ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಈ ವ್ಲಾಗ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಬನ್ನಿ ಬಾಯ್ ಮಾಡಿ ಎಲ್ಲರೂ. ಬಾಯ್ ಬಾಯ್. ಎಲ್ಲರೂ ಕಾಮೆಂಟ್ ಮಾಡ್ಬೇಕು.